ದೇವಸ್ಥಾನದ ಸನ್ನಿಧಿಯಲ್ಲಿ ಹನುಮ ಮಾಲಾಧಾರಿಗಳಿಗೆ ಇರುಮುಡಿ ಧಾರಣೆ. ಗಂಗಾವತಿ ನಗರದ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಹನುಮ ಮಾಲಾಧಾರಣಾ ಸಮಿತಿಯ ಗುರುಸ್ವಾಮಿಗಳಿಂದ 18ನೇ ವರ್ಷದ ಹನುಮ ಮಾಲಾಧಾರಣೆ 700ಕ್ಕೂ ಅಧಿಕ ಹನುಮ ಮಾಲಾ ಭಕ್ತರಿಗೆ ಶುಕ್ರವಾರದಂದು ಆಯೋಜಿಸಲಾಯಿತು. ಮಾಲಾಧಾರಣೆಯ ಪ್ರಯುಕ್ತ ಬೆಳಗ್ಗೆಯಿಂದಲೇ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಮೋದ್ ಭಟ್ ನೆರವೇರಿಸಿದರು. ಬಳಿಕ ಹನುಮ ಮಾಲಾ ಸೇವಾ ಸಮಿತಿಯ ಅಯ್ಯನಗೌಡ ಹೆರೂರು, ಜಗದೀಶ್ ಕಿಟ್ಟಿ, ಸ್ವಾಮಿ ವಿನಾಯಕ ಸ್ವಾಮಿ, ಪ್ರಶಾಂತ್ ಚಿತ್ರಗಾರ, ನೀಲಕಂಠಪ್ಪ ನಾಗಶೆಟ್ಟಿ, ಶಿವು ಅರಿಕೇರಿ, ಯಮನೂರ್ ಚೌಡಕಿ, ನಾಗರಾಜ್ ಚಳಿಗೇರಿ ಸೇರಿದಂತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸದಸ್ಯ ತಾಯಿಬಾಬಾ ಧಾರ್ಮಿಕ ಸಮಾರಂಭ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಹೋಮ, ಮಾಲಾಧಾರಿಗಳಿಂದ ಭಜನೆ, ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು. ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಶ್ರೀರಾಮ್. ನಮ್ಮ ಕಿಷ್ಕಿಂಧ ಪ್ರಾಂತದ ಎಲ್ಲ ಭಕ್ತ ಮಂಡಳಿಗೆ ಹನುಮ ಜಯಂತಿಯ ಶುಭಾಶಯಗಳೊಂದಿಗೆ ಈ ದಿನ ಗಂಗಾವತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪಗಿರಿ, ಆನೆಗುಂದಿ ರಸ್ತೆ, ಗಂಗಾವತಿಯಲ್ಲಿ ಈ ದೇವಸ್ಥಾನದಲ್ಲಿ 108 ದಿವಸ, ಅದಕ್ಕಿಂತ 54 ದಿವಸ, 48, 21 ತಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ರತವನ್ನು ಆಚರಣೆ ಮಾಡಿ ಇಲ್ಲಿದ್ದ ಈ ದಿನ ಇರುಮುಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ರಾತ್ರಿ ಇಲ್ಲಿದ್ದ ಆನೆಗುಂದಿ ಭಾಗದಲ್ಲಿ ಬಸ್ತಿಯಾಗಿ ಬೆಳಗ್ಗೆ ಪೂಜನಾದಿ ಕೈಂಕರ್ಯ ಮುಗಿಸ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಎಲ್ಲರ ಪ್ರಯಾಣ. ಹನುಮನ ಹುಟ್ಟಿದಂಥ ಪ್ರದೇಶದಲ್ಲಿ ಇರುಮುಡಿಯನ್ನು ಅಂಜನಾದ್ರಿ ಬೆಟ್ಟದ ಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಅರ್ಪಣೆ ಮಾಡುವಂಥ ವಿಶೇಷ ಕಾರ್ಯಕ್ರಮ. ಈ ಸನಾತನ ಧರ್ಮ ಉಳಿಬೇಕಂದ್ರೆ ನಮ್ಮಲ್ಲಿ ಒಂದು ಶಿಸ್ತು, ಸಂಯಮನ, ನಮ್ಮ ಆಚರಣೆ ಮತ್ತು ನಾವು ಹಿಂದೂಗಳು ಅನ್ನೋ ಒಂದು ಭಾವನೆ ಎಲ್ಲರಿಗೂ ಬರಬೇಕು. ನಮ್ಮ ಮಗದಾಗ ಏನೂ ಇರೋದಿಲ್ಲ, ಹಣೆಗೆ ಗಂಧ ಕುಂಕುಮ ಏನು ಇರೋದಿಲ್ಲ. ಆ ರೀತಿ ಇರ್ಲಾರ್ದಂಗ ಎಲ್ಲರೂ ಕೂಡ ಈ ಸನಾತನ ಧರ್ಮದ ಬಗ್ಗೆ ಗೌರವದಿಂದ ನಮ್ಮ ಒಂದು ಆಚರಣೆಗಳನ್ನು ಆಚರಣೆ ಮಾಡುತ್ತಾ ನಮ್ಮ ಒಂದು ಈ ಪರಂಪರೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಮತ್ತು ಸಹಯೋಗ ಬೇಕು. ಇದಕ್ಕೆ ಇಲ್ಲಿವರೆಗೆ ಇಲ್ಲೆಲ್ಲ ಸಹಕರಿಸಿದಂಥ ಎಲ್ಲ ಸೇವಾಕರ್ತರಿಗೂ ಹಾಗೂ ದೀಕ್ಷಾರ್ಥಿಗಳಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾಡಿನ ಎಲ್ಲ ಜನರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇಂದು ನಾವು ಹನುಮ ಜಯಂತಿಯ ಅಂಗವಾಗಿ ಕಳೆದ 18 ವರ್ಷಗಳಿಂದ ನಾವು ಈ ಒಂದು ಅಂಜನಾದ್ರಿಯ ಹನುಮ ಮಾಲೆಯನ್ನು ಧರಿಸಿ ನಾವು ಪಾದಯಾತ್ರೆ ಮೂಲಕ ಇಲ್ಲಿಂದ 18 ವರ್ಷಗಳಿಂದ ಈ ಸಂಪ್ರದಾಯವನ್ನು ರೂಢಿಯಲ್ಲಿ ಹಾಕಿಕೊಂಡು ಬಂದಿದ್ವಿ. ಹಾಗಾಗಿ ಇವತ್ತು ಇರುಮುಡಿ ಕಾರ್ಯಕ್ರಮ ಈ ಅಯ್ಯಪ್ಪಗಿರಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿದೆ. ಇದನ್ನೆಲ್ಲದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು 500ಕ್ಕೂ ಹೆಚ್ಚು ಮಾಲಾಧಾರಿಗಳು ಈ ಪ್ರದೇಶದಲ್ಲಿ ಮಾಲೆಯನ್ನು ಧರಿಸಿಕೊಂಡು ಇವತ್ತು ಇರುಮುಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಶಾಸ್ತ್ರೋಕ್ತವಾಗಿ ಗಣಹೋಮದ ಮೂಲಕ ಪ್ರಾರಂಭವಾದಂಥ ಈ ಇರುಮುಡಿ ಕಾರ್ಯಕ್ರಮ ಸಾಯಂಕಾಲ 4:04ವರೆಗೂ ಇರುಮುಡಿ ಕಾರ್ಯಕ್ರಮ ಜರುಗಲಿದ್ದು, ಎಲ್ಲ ಹನುಮಧಾರಿಗಳ ಮನೆಯಿಂದ ಬಂದಂಥ ಎಲ್ಲ ಹನುಮ ಭಕ್ತರಿಗೂ ಕೂಡ ಈ ಪ್ರಸಾದ ವ್ಯವಸ್ಥೆಯನ್ನು ಕಳೆದ 18 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಈ ಅಯ್ಯಪ್ಪಗಿರಿಯಲ್ಲಿ ಮಾಡಿದ್ದೀವಿ. ನಂತರ ಇವತ್ತು ಸಾಯಂಕಾಲ ಇರುಮುಡಿಯನ್ನು ಹೊತ್ತಂಥ ಎಲ್ಲ ಭಕ್ತಾದಿಗಳು ಇಡೀ ನಾಡಿನಾದ್ಯಂತ, ಇಡೀ ಜಿಲ್ಲೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಬಂದು ಮಾಲಾಧಾರಿಗಳು ಬಂದು ಆಂಜನಾದ್ರಿಯ ಕಡೆಬಾಗಿಲಿನಲ್ಲಿ ನೆಲೆಸಿ ಬೆಳಗ್ಗೆ ಇರುಮುಡಿಗೆ ಮಹಾಮಂಗಳಾರತಿಯ ಆಗೋದ್ರ ಜೊತೆಗೆ ಎಲ್ಲರ ಪಾದಯಾತ್ರೆ ಮೂಲಕ ಸಂಕೀರ್ತನ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಮಾಡಿ ಹನುಮನ ಬೆಟ್ಟಕ್ಕೆ ಹೋಗಿ ಹನುಮನ ಪಾದಕ್ಕೆ ನಮ್ಮ ಇರುಮುಡಿಯನ್ನು ಅರ್ಪಿಸಿ ನಮ್ಮ ಜೀವನ ಪಾವನ ಆಯಿತು ಎಂಬ ಒಂದು ಇದರಿಂದ ನಾವು ಮತ್ತೆ ವಾಪಸ್ ಮನೆಗೆ ಬರೋದು. ಇಲ್ಲಿ ಹತ್ತತ್ರ ಎಲ್ಲ ಮಾಲಾಧಾರಿಗಳ ಮನೆಯವರು ಇವತ್ತು 5,000ರಿಂದ 6,000 ಜನ ಕೂಡಿ ಪ್ರಸಾದವನ್ನು ಸ್ವೀಕರಿಸಿ ಅವರು ಹೋಗ್ತಾರೆ. ನಾವು ಇವತ್ತು ರಾತ್ರಿ ಇಲ್ಲಿಂದ ಪ್ರಯಾಣ ಬೆಳೆಸಿ ನಾಳೆ ಬೆಳಗ್ಗೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈ ನಗರದಲ್ಲೇ ಒಂದು 750ಕ್ಕೂ ಹೆಚ್ಚು ಮಾಲಾಧಾರಿಗಳು ಮಾಲೆಯನ್ನು ಇವತ್ತು ಧರಿಸಿದ್ದಾರೆ. ಅವ್ರ ಶಕ್ತಿಯಾನುಸಾರವಾಗಿ 101 ದಿನ, 48 ದಿನ, 21 ದಿನ, 15 ದಿವಸ, 11 ದಿನ, 9 ದಿನ, 5 ದಿನ ಈ ಥರ ವ್ರತವನ್ನು ಅವ್ರ ಶಕ್ತಿಯಾನುಸಾರವಾಗಿ ಮಾಲೆಯನ್ನು ಧರಿಸಿ ಹನುಮನ ಬೆಟ್ಟಕ್ಕೆ ನಾವು ತಗೊಳ್ತೀವಿ. ಜಿಲ್ಲಾಡಳಿತದಿಂದ ಏನು ಈ ಒಂದು ಇದಕ್ಕೋಸ್ಕರ ವ್ಯವಸ್ಥೆ ಆಗಿಲ್ಲ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತೇಳಿ ವಿನಂತಿ ಮಾಡಿದ್ವಿ. ಅಲ್ಲಿ ಇನ್ನೂ ಯಾವುದೇ ಥರದ ವ್ಯವಸ್ಥೆ ಆಗಿಲ್ಲ. ಈಗ ಸ್ಥಳೀಯರು, ಈಗ ಆನೆಗುಂದಿ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯರೇ ಈ ಒಂದು
ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೋಗಿ ನಾವು ಅಲ್ಲಿ ಇರೋದಕ್ಕೆ ವಸತಿಗೆ ಜೊತೆಗೆ ಸ್ನಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಅಲ್ಲಿಂದ ಬೆಳಗ್ಗೆ ಹೋಗ್ತೀವಿ. ಬರ್ಬೋದು. ಇಲ್ಲಿ ಇಡೀ ನಾಡಿನ ಹಬ್ಬ ಇದು. ಹನುಮಾನ ಜಯಂತಿ ಅಂದರೆ ನಾಡಿನ ಹಬ್ಬ. ಈ ಶಾಸಕರು ಕೂಡ ಬರ್ಬೋದು. ಅವರಿಗೆ ಕೂಡ ವಿನಂತಿ, ನಮ್ಮ ಮಾಲಾಧಾರಿಗಳು ಆಗಲೇ ಮಾಡಿರೋ ವಿಷಯ ಅವರಿಗೆ ಗೊತ್ತೈತಿ. ಅವರಿಂದ ಸಂಪೂರ್ಣವಾದ ಸಹಕಾರನೂ ನಮ್ಮ ಈ ಮಾಲೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಿಗ್ತೈತಿ. ಅವರು ನಾಳೆ ಬೆಳಗ್ಗೆ ಬರ್ತಾರೆ.